ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿನ ಆದಮೇಲೆ ಈಗ ವ್ಲಾಗ್ ಮಾಡ್ತಿದ್ದೀನಿ. ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ಫುಲ್ ಕೋಲ್ಡ್ ಆಗಿದೆ. ಸೊ ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಂಗಿಲ್ಲ. ನ್ಯಾಚುರಲಾಗೆ ರೆಡ್ಯೂಸ್ ಮಾಡ್ಕೋಬೇಕು ಕೋಲ್ಡು. ಸೊ ಹಿಂಗೋ ಟ್ರೈ ಮಾಡ್ತಾಯಿದ್ದೀನಿ ಕೋಲ್ಡ್ನ ರೆಡ್ಯೂಸ್ ಮಾಡೋಕ್ಕೆ. ಸೊ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಪ್ಲಸ್ ರಕ್ಷಾಬಂಧನ್ ದಿನದ ವ್ಲಾಗ್ ಇದು. ಸೊ ಪ್ರತಿ ವರ್ಷ ನಾನು ವೈಭವಲಕ್ಷ್ಮಿ ವ್ರತ ಮಾಡ್ತೀನಿ. ಆದರೆ ಈ ಟೈಮು ಪ್ರೆಗ್ನೆಂಟ್ ಇರೋದಕ್ಕೆ ನಾನು ವ್ರತ ಮಾಡ್ತಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಹಬ್ಬ ಮಾಡಿದ್ದೆ. ಸೊ ನನಗೆ ಎಷ್ಟು ಆಗುತ್ತೋ ಅಷ್ಟು ಡೆಕ್ರೇಟ್ ಮಾಡಿ ಅಡುಗೆ ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ದೆ. ನಿಮಗೆ ನಾನು ಇದು ಹೇಳೇಬೇಕು. ವೈಭವಲಕ್ಷ್ಮಿ ವ್ರತ ಇಂದ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡಿಕೊಂಡು ಇಷ್ಟು ಸಕ್ಸಸ್ ಆಗಿದೆ ವೈಭವಲಕ್ಷ್ಮಿಯಿಂದ. ಸೊ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ದೆ. ಸೊ ಪ್ರತಿ ಟೈಮು ನಾನು ಪ್ರೆಗ್ನೆಂಟ್ ಆಗ್ತಿದೆ, ಆದರೆ ಅದು ಮಿಸ್ಕ್ಯಾರೇಜ್ ಆಗ್ತಿತ್ತು, ಪ್ಲಸ್ ಅಬಾರ್ಷನ್ ಆಗ್ತಿತ್ತು. ಆದರೆ ಈ ಟೈಮು ಫೋರ್ತ್ ಇಯರ್ ನನಗೆ ಸಕ್ಸಸ್ ಆಯಿತು. ಸೊ ಸಕ್ಸಸ್ಫುಲಿ ನಾನು ಈ ಪ್ರೆಗ್ನೆನ್ಸಿ ಜರ್ನಿ ಲೀಡ್ ಮಾಡ್ತಿದ್ದೀನಿ. ಸೊ ಇಟ್ಸ್ ಅ ಹ್ಯಾಪಿ ಮೂಮೆಂಟ್. ನಾನು ಪ್ರತಿ ವರ್ಷ ವೈಭವಲಕ್ಷ್ಮಿ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋವಾಗ ನನ್ನ ದೇವ್ರನ್ನ ಕೇಳ್ಕೊತಿದ್ದೆ, ಒಂದು ನನ್ನ ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ನೀನು ಹಬ್ಬ ಮಾಡಬೇಕು. ಸೊ ಆ ಟೈಮ್ ಕೊಡು ನನಗೆ, ಆ ಸಿಚುವೇಶನ್ ಇರಬೇಕು ನನಗೆ, ಆ ಥರ ಹಬ್ಬ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ತುಂಬ ಬೇಡ್ಕೊತಿದ್ದೆ ದೇವ್ರನ್ನ. ಆದರೆ ಕೊನೆಗೂ 4th ಇಯರ್ ದೇವ್ರು ನನಗೆ ನಿಜವಾಗ್ಲೂ ಈ ವ್ರತ ಮಾಡಿದ್ದಕ್ಕೆ ಸಕ್ಸಸ್ ಕೊಟ್ಟರು. ಆ್ಯಂಡ್ ನಾನು ಯಾವ ದುಡ್ಡು, ಚಿನ್ನ, ಸೀರೆ, ಇಲ್ಲ ಮನೆ ಬೇಕು, ಆಸ್ತಿ ಬೇಕು ಅಂತ ನಾನು ಯಾವತ್ತೂ ಈ ವ್ರತ ಮಾಡಿರಲಿಲ್ಲ. ಈ ವ್ರತ ಮಾಡ್ತಿದ್ದಿದ್ದೆ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಸಕ್ಸಸ್ ಆಗಬೇಕು, ಅಬಾರ್ಷನ್ಸ್ ಆಗಬಾರ್ದು, ಮಿಸ್ಕ್ಯಾರೇಜ್ ಆಗಬಾರ್ದು ಅಂತ ಅಷ್ಟೇ ನಾನು ಈ ವ್ರತ ಮಾಡ್ತಿದ್ದೆವು ನಾನು ಪ್ರತಿ ವರ್ಷ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಅವರು ಪ್ರತಿ ವರ್ಷ ಲಕ್ಷ್ಮೀನ ಕೂರಿಸ್ತಾರೆ. ಹಾಗೆ ರಕ್ಷಾಬಂಧನ್ ಹಬ್ಬನೂ ನನ್ನ ಮಗಳು ಸೆಲೆಬ್ರೇಟ್ ಮಾಡಲಿ ಅಂತ ನಾನು ಎನ್ಕರೇಜ್ ಮಾಡಿದೆ, ನನ್ನ ಹಸ್ಬೆಂಡು ಎನ್ಕರೇಜ್ ಮಾಡಿದ್ರು. ಸೊ ಅವಳ ಕಝನ್ ಬ್ರದರ್ಸ್ಗೂ ರಾಖಿ ಕಟ್ಟಿದ್ಲು. ಸೊ ಅದೊಂದು ಒಳ್ಳೆ ಮೂಮೆಂಟು ನನ್ನ ಮಗಳಿಗೆ. ಸೊ ಈಗಿಂದನೇ ಅವ್ರಿಗೆ ಹೇಳಿಕೊಟ್ರೆ ಅವರು ಒಂದು ರಿಲೇಷನ್ಶಿಪ್ಗೆ, ಒಂದು ಫ್ಯಾಮ್ಲಿ ಲವ್, ಹೆಂಗೆ ರಿಲೇಷನ್ಶಿಪ್ನ ನಾವು ಉಳಿಸ್ಕೋಬೇಕು, ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಅವರು ಕಲಿತಾರೆ. ಸೊ ಇದೆಲ್ಲ ಮಕ್ಕಳಿಗೆ ಒಳ್ಳೆಯದು ನಾವು ಎನ್ಕರೇಜ್ ಮಾಡಿದ್ರೆ. ಸೊ ಈ ರೀತಿ ನಮ್ಮ ಅಮ್ಮನ ಮನೆಯಲ್ಲಿ ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿದ್ಲು. ನಮ್ಮ ಅಕ್ಕ ಮನೆಗೆ ಹೋಗಿದ್ಲು. ಸೊ ಅಲ್ಲಿ ನಮ್ಮ ಅಕ್ಕನ ಮಗನಿಗೆ ರಾಖಿ ಕಟ್ಟಕ್ಕೆ ಹೋಗಿದ್ಲು. ಸೊ ಅಲ್ಲೂ ಸ್ವಲ್ಪ ಕಝನ್ಸ್ ಇದ್ದಾರೆ ಅವಳಿಗೆ. ಚೆನ್ನಾಗಿ ಆಟ ಆಡಿದ್ಲು. ಸೊ ಒಳ್ಳೆ ಟೈಮ್ ಇತ್ತು ಅವಳಿಗೆ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು.
ನನ್ನ ಮಗಳು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನಮ್ಮ ಅತ್ತೆ ಮನೆಗೆ ಹೋಗಬೇಕಾಗಿತ್ತು, ಅವಳನ್ನ ಕರ್ಕೊಂಡು. ಅಲ್ಲಿನೂ ನನ್ನ ಕಸಿನ್ ಬ್ರದರ್ ಮಗನಿದ್ದಾನೆ, ಸೊ ಅವನಿಗೂ ರಾಖಿ ಕಟ್ಟಬೇಕಲ್ವಾ. ಸೊ ಅದಕ್ಕಾಗಿ ಅವಳು ಬರೋಷ್ಟೊತ್ತಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ನಮ್ಮ ಅತ್ತೆಗೆ. ಸೊ ನಮ್ಮ ಅತ್ತೆಗಾಗಿ ನಾನು ಸ್ವಲ್ಪ ಬೋಂಡ ಮಾಡ್ಕೋತಿದ್ದೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಒಂದು ಶಾರ್ಟ್ ವಿಡಿಯೋ ಕೊಡ್ತೀನಿ, ರೆಸಿಪಿ ಹೆಂಗೆ ಮಾಡಬೇಕು ಬೋಂಡ ರೆಸಿಪಿ ಅಂತ. ಆಲೂಗಡ್ಡೆ ಪೀಲ್ ಮಾಡಿದ್ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಸ್ಮ್ಯಾಶ್ ಮಾಡಿ ಅದಕ್ಕೆ ಸಿಂಪಲ್ ಒಗ್ಗರಣೆ ಕೊಟ್ಟಿದ್ದೆ. ಸೊ ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಸೋಂಪು ಹಾಕಿ ಒಗ್ಗರಣೆ ಕೊಟ್ಟು ಉಪ್ಪು ಹಾಕಿ ಕೊತ್ತಂಬರಿ ಹಾಕಿದ್ರೆ ಸಾಕು. ಅದಾದಮೇಲೆ ಬೋಂಡ ಬ್ಯಾಟರ್ಗೆ ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, ಅದಕ್ಕೆ ಓಂಕಾಳು ಹಾಕ್ತೀನಿ, ಜೀರಿಗೆ ಹಾಕಲ್ಲ. ಸೊ ಒಳ್ಳೆ ಸ್ಮೆಲ್ನು ಪ್ಲಸ್ ಗ್ಯಾಸು ಆಗಲ್ಲ ಅಂತ. ಆಮೇಲೆ ಖಾರದ ಪುಡಿ ಹಾಕ್ತೀನಿ, ಉಪ್ಪು ಹಾಕ್ಬೇಕು ಸ್ವಲ್ಪ. ಆಮೇಲೆ ಒಂದು ಚಿಟಿಕೆ ಸೋಡಾ ಹಾಕಿ ಬಿಸಿ ಎಣ್ಣೆ ಹಾಕಬೇಕು ಅದಕ್ಕೆ. ಸೊ ಕಾದಿರೋ 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ, ಉಂಡೆ ಕಟ್ತಿರಂಗೆ ಫಸ್ಟು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ಬ್ಯಾಟರ್ ರೆಡಿ ಆಗುತ್ತೆ. ಸ್ವಲ್ಪ ಸೆಟ್ ಮಾಡೋಕ್ಕೆ ಬಿಡಬೇಕು, ಏನಕ್ಕಂದರೆ ಸೋಡಾ ಹಾಕ್ತಿರಲ್ವ. ಸೊ ಅದು ಸೆಟ್ ಮಾಡೋಕ್ಕೆ ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಪಲ್ಯನ ಉಂಡೆ ಮಾಡಿಟ್ಕೊಂಡ್ರೆ ಅಷ್ಟರಲ್ಲೇ ಬ್ಯಾಟರ್ ಸೆಟ್ ಆಗುತ್ತೆ. ಅದಾದಮೇಲೆ ಬೋಂಡ ಮಾಡ್ಕೋಬೋದು ನಾವು. ಸೊ ಇದು ತುಂಬ ಸಿಂಪಲ್, ಈರುಳ್ಳಿ ಏನೂ ಹಾಕಲ್ಲ, ಇದು ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಲ್ಲ. ಸಿಂಪಲಾಗಿ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಜೀರಿಗೆ, ಆಮೇಲೆ ಸೋಂಪು ಹಾಕಿ ಕೊತ್ತಂಬರಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಪಲ್ಯ ಆಗುತ್ತೆ ಬೋಂಡ ಮಾಡೋಕ್ಕೆ. ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಹೋಟೆಲಲ್ಲಿ ಸಿಗೋ ಥರ ಬೋಂಡ ಆಗುತ್ತೆ. ಟ್ರೈ ಮಾಡಿ. ನನ್ನ ಕ್ಲೌಡ್ ಕಿಚನಲ್ಲಿ ನಾನು ಇದೇ ರೆಸಿಪಿ ಯೂಸ್ ಮಾಡೋದು. ಏನಾದರೂ ಆರ್ಡರ್ ಬಂದರೆ ನಾನು ಹೀಗೆ ಮಾಡೋದು. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಈಗ ನಾನು ಸ್ವಲ್ಪನೇ ಮಾಡಿದ್ದು ಪ್ಯಾಕ್ ಮಾಡ್ತಿದ್ದೆ ನಮ್ಮ ಅತ್ತೆಗೂ ಅಲ್ಲಿರೋರಿಗೆ ಕೊಡೋಕ್ಕೆ. ಸೊ ಪ್ಯಾಕ್ ಮಾಡೋಷ್ಟೊತ್ತಿಗೆ ಅಷ್ಟರಲ್ಲಿ ನನ್ನ ಮಗಳು ಬಂದಿದ್ಲು. ಸೊ ಅವಳನ್ನು ಕರ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ನನ್ನ ಹಸ್ಬೆಂಡ್ ಫ್ಯಾಮ್ಲಿಗಿಂತ ನನ್ನ ಫ್ಯಾಮ್ಲಿ ತುಂಬ ದೊಡ್ಡದು. ನನಗೆ ಅಕ್ಕಂದಿರು, ತಮ್ಮಂದಿರು, ಪ್ಲಸ್ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಇತ್ತು. ಸೊ ನಮ್ಮ ಅತ್ತೆ ಮಗ, ನಮ್ಮ ಅತ್ತೆ ಮಗಳು, ನಾವೆಲ್ಲ ತುಂಬ ಕ್ಲೋಸಾಗಿದ್ದೀರಿ, ಸ್ವಂತ ಅಕ್ಕ ತಮ್ಮಂದಿರ ಥರ. ಸೊ ಪ್ರತಿ ಒಕೇಶನ್ಗೂ ನಮ್ಮ ಎಲ್ಲರೂ ಸೇರಿದ್ರೆ ಸಾಕು, ಒಂದು 25-26 ಜನ ಆಗೋಗ್ತಾರೆ. ಸೊ ಮಕ್ಕಳೆಲ್ಲ ಸೇರಿದ್ರೆ ಒಂದು 30 ಜನ ಆಗೋಗ್ತೀರಿ ನಾವು. ಸೊ ಅದೆಲ್ಲ ಒಂದೊಂದು ಟೈಮ್ ಒಕೇಶ್ನಲಿ ನಾವು ಹಿಂಗೆ ಮೀಟ್ ಮಾಡಿದ್ರೆ ಅಂತೂ ಒಂಥರ ಪಾರ್ಟಿ ಥರ ಇರುತ್ತೆ, ಒಂಥರ ಫಂಕ್ಷನ್ ಥರ ಇರುತ್ತೆ, ಇಲ್ಲದ್ರೆ ಒಳ್ಳೆ ಗೆಟ್ ಟುಗೆದರ್ ಇರುತ್ತೆ. ಸೊ ನನ್ನ ಮಗಳಿಗಂತೂ ಅದು ತುಂಬ ಖುಷಿ, ನಮ್ಮಮ್ಮ ಮನೆ ಕಡೆ ಹೋಗಬೇಕಂತ. ನಮ್ಮಮ್ಮ ಕಡೆ ಹೋದರೆ ಅಲ್ಲಿ ನನ್ನ ಕಸಿನ್ಸು ಎಲ್ಲರೂ ಅಲ್ಲೇ ಇರೋದು, ನಾನು ಮಾತ್ರ ಸ್ವಲ್ಪ ದೂರ ಇರೋದು. ಸೊ ಅವಳು ಕಾಯ್ತಿರ್ತಾಳೆ, ಯಾವಾಗ ಹೋಗಬೇಕು, ಯಾವಾಗ ಹೋಗ್ತೀರಿ ನಾವು ನಮ್ಮಮ್ಮ ಮನೆ ಹತ್ರ ಅಂತ. ಸೊ ಇಲ್ಲಿ ಬಂದಳು, ಇಲ್ಲಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಿದ್ಲು, ಎಲ್ಲರ ಜೊತೆಗೆ ಚೆನ್ನಾಗಿ ಆಡಿದ್ಲು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ ಆಗೋಗಿತ್ತು ನೈಟು. ನಾನು ಕ್ಲೌಡ್ ಕಿಚನನ್ನು ಕ್ಲೋಸ್ ಮಾಡಿದ್ದೆ.
ಸೊ ಇಲ್ಲಿ ಬರಬೇಕಂತ ನಾನು ಕ್ಲೋಸ್ ಮಾಡಿದ್ದೆ. ನಾನು ಹೇಳ್ದಂಗೆ ನನ್ನ ಮುಂದಿನ ವ್ಲಾಗಲ್ಲಿ ನಾನು ಹೇಗೆ ವೈಭವ ಲಕ್ಷ್ಮಿ ಮಾಡ್ತಿದ್ದೆ, ಅದರಿಂದ ನನಗೆ ಏನೇನು ಯೂಸ್ ಆಯಿತು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಏನೇನು ಮಾಡಿದೆ ಸೆಕೆಂಡ್ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗೋಕ್ಕೆ, ಅದೆಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟ್. ಪ್ಲೀಸ್ ಡೂ ಸ್ಟೇ ಕನೆಕ್ಟೆಡ್ ಫಾರ್ ಮೋರ್ ವಿಡಿಯೋಸ್, ಆ್ಯಂಡ್ until then, thank you. Bye.